ಇನ್ನು ಕಾಂಗ್ರೆಸ್ನಲ್ಲಿ ಈ ಕುರ್ಚಿ ಕಚ್ಚಾಟ ಅಂತಕ್ಕಂಥದ್ದು ಒಂದು ರೀತಿ ತಾರಕಕ್ಕೆ ಹೋಗಿತ್ತು ಸಿ ಎಂ ಮತ್ತು ಡಿ ಸಿ ಎಂ ನಡುವೆ. ಸಿ ಎಂ ಗದ್ದುಗೆ ಮೇಲೆ ಡಿ ಸಿ ಎಂ ಕಣ್ಣಿಟ್ಟಿದ್ರು. ಈಗ ಸದ್ಯಕ್ಕೇನೋ ಒಂದು ಕದನ ವಿರಾಮ ಅನ್ನೋ ರೀತಿಯಲ್ಲಿ ಏನೋ ಆಗಿದೆ ಅಂತ ಗೊಂದಲ ಕ್ರಿಯೇಟ್ ಮಾಡಿ ಮಾತಾಡಬೇಡಿ, ಒಂದಷ್ಟು ದಿನ ಸುಮ್ಮನಿರಿ ಅಂತ ಬೆಂಬಲಿಗರಿಗೆ ಕೊಟ್ಟಿರ್ತಕ್ಕಂಥ ಗೈಡೆನ್ಸ್. ನೀವು ಜಾಸ್ತಿ ಮಾತಾಡಿದ್ರೆ ನಮಗೇ ಪ್ರಾಬ್ಲಮ್ಮು, ಸಾಕು ಸೈಲೆಂಟ್ ಆಗಿರಿ. ಆಪ್ತ ಕೂಟಗಳಿಗೆ ಸಿ ಎಂ ಡಿ ಸಿ ಎಂ ಕದನ ವಿರಾಮದ ಮಾತನ್ನು ಆಡಿದಾರಂತೆ. ಅಧಿವೇಶನದ ತನಕ ಕದನ ವಿರಾಮ, ಅಧಿವೇಶನ ಮುಗಿದ ಬಳಿಕ ಹೊಸ ಆಟನ ಗೊತ್ತಿಲ್ಲ. ಸಿ ಎಂ ಡಿ ಸಿ ಎಂ ಸೈಲೆಂಟ್ ಆಗಿದ್ದಷ್ಟು ಒಳತಂತ್ರ ಕೂಡ ಹೆಚ್ಚಾಗುತ್ತೆ ಅಂದರೆ ಅದನ್ನು ಒಳಗೆ ಮಾಡ್ತಾನೆ ಇರ್ತಾರೆ. ಈಗ ಬಿಹಾರ ಎಲೆಕ್ಷನ್ ತನಕ ಸುಮ್ಮನಿರಿ ಅಂತ ಹೇಳಿದ್ರಂತೆ. ಅಕ್ಟೋಬರ್, ನವೆಂಬರ್, ಡಿಸೆಂಬರ್ ಒಳಗಡೆ ಎಲ್ಲ ಬಿಹಾರ ಎಲೆಕ್ಷನ್ ಮುಗಿಯೋ ತನಕ ಯಾವುದೇ ಕಾರಣಕ್ಕೂ ಕಿತ್ತಾಟ ಮಾಡ್ಕೋಬೇಡಿ, ಒಗ್ಗಟ್ಟು ಪ್ರದರ್ಶನ ಮಾಡಿ ಅಂತ. ಅದಕ್ಕೆ ಮೊನ್ನೆ ಮೈಸೂರಿನಲ್ಲಿ ಸಿದ್ದರಾಮಯ್ಯನವರು ಡಿ ಕೆ ಶಿವಕುಮಾರ್ ಕೈ ಎತ್ತಿ ಹಿಡಿದಿದ್ದು. ಡಿ ಕೆ ಶಿವಕುಮಾರ್ ಕೂಡ ನನಗೆ ಬೇರೆ ಆಪ್ಷನ್ ಇಲ್ಲ, ಐ ವಿಲ್ ಸಪೋರ್ಟ್ ಸಿದ್ದರಾಮಯ್ಯ ಅಂತ ಹೇಳಿದ್ದು. ಇದೆಲ್ಲ ಕದನ ವಿರಾಮ ತಾತ್ಕಾಲಿಕವಾಗಿ ಇದೆ. ಜೊತೆಗೆ ಬೆಂಬಲಿಗರು ಮಾತ್ರ ಯಾರೂ ಮಾತಾಡಬೇಡಿ. ಸಿದ್ದರಾಮಯ್ಯ ಬೆಂಬಲಿಗರು ಅಷ್ಟೇ, ಡಿ ಕೆ ಶಿ ಬೆಂಬಲಿಗರು ಅಷ್ಟೇ.